ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಟ್ರೂತ್ ಐ ಆಮ್ ಟೆಲ್ಲಿಂಗ್ ಟ್ರೂತ್. ಈ ವಿಡಿಯೋಯಿಂದ ಒಂದ್ ಸ್ವಲ್ಪ ಜನಕ್ಕೆ ಹೆಲ್ಪ್ ಆಗ್ಲಿ ಅಂತಾನೆ ನಾನು ಮಾಡ್ತಾ ಇರೋದು. ಇದು ಯಾವ್ದು ಪ್ರಮೋಷನ್ ಅಲ್ಲ. ಸೊ ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ನ ಹೇಳ್ತಾ ಇದ್ದೀನಿ. ನಾನು ಫಿಸಿಯೋಥೆರಪಿ ಅಂಡರ್ ಅಲ್ಲಿ ಇದ್ದೀನಿ. ಫಿಸಿಯೋಥೆರಪಿ ಸರ್ಟನ್ ಟೈಮಿಂಗ್ ಮಾಡ್ತಾರೆ, ಅದು ಕೈ ಕಾಲು ಏನೇ ಇದ್ರು ಅದು ಸರಿ ಹೋಗೋವರ್ಗುನು. ಬಟ್ ಲೈಫ್ ಟೈಮು ನಾವು ಅದಕ್ಕೆ ಸ್ಟ್ರೆಂಥನಿಂಗ್ ನ ಕೊಡ್ಬೇಕಾಗುತ್ತೆ. ಈ ಸ್ಟ್ರೆಂಥನಿಂಗ್ ನ ಕೊಡ್ಬೇಕು ಅಂತ ಅಂದಾಗ ನಾವು ವಾಕಿಂಗ್ ಮಾಡ್ಬೇಕು, ಜಿಮ್ಮಿಗೆ ಹೋಗ್ಬೇಕಾಗುತ್ತೆ. ಬಟ್ ಸರ್ಟನ್ ಸರ್ಜರೀಸ್, ಸರ್ಟನ್ ಇಂಜುರೀಸ್ಗೆ ಸ್ವಲ್ಪ ಡಿಲೇ ಮಾಡಕ್ ಹೇಳ್ತಾರೆ. ಬಟ್ ಮನೆಯಲ್ಲೇ ನಾವು ಕೆಲವೊಂದು ಎಕ್ಸಸೈಸ್ ನ ಮಾಡ್ಕೋಬೇಕಿಲ್ಲ ಅಂತಂದ್ರೆ ಲೈಫ್ ಟೈಮ್ ನಮ್ಗೆ ಸರಿ ಹೋಗಿದೆ ಅಂತ ಅನ್ಕೋತೀವಿ. ಆದ್ರೆ ಆ ಕಾಲಲ್ಲಿ ಕೈಯಲ್ಲಿ ನಮ್ಗೆ ಶಕ್ತಿ ಇರೋದಿಲ್ಲ. ನಾನು ಇವಾಗ ಫಿಸಿಯೋಥೆರಪಿಗೆ ಹೋಗ್ತಾ ಇದ್ದೀನಲ್ಲ, ನನಗೆ ಅವ್ರು ಏನ್ ಹೇಳಿದ್ರು ಅಂತ ಅಂದ್ರೆ ವೆಯ್ಟ್ ಕಫ್ಸ್ ಗಳನ್ನ ಯೂಸ್ ಮಾಡಿ ಅಂತ. ಇವಾಗ ಮನೇಲಾದ್ರೆ ಮನೇಲಿ ಡಂಬಲ್ಸ್ ಗಿಂಬಲ್ಸ್ ಎಲ್ಲ ಇಟ್ಕೊಂಡು ಕೂತ್ಕೊಂಡಿರಲ್ಲ, ನಾವು ಬಾಟ್ಲಲ್ಲಿ ಎಕ್ಸರ್ಸೈಸ್ ಮಾಡ್ತಾ ಇರ್ತೀವಿ. ಸೊ ನನಗೆ ಏನ್ ಸಜೆಷನ್ ಮಾಡಿದ್ರು ಅಂದ್ರೆ ವೆಯ್ಟ್ ಕಫ್ಸ್ ಗಳು ಬರುತ್ತೆ. ಸೊ ಇವಾಗ ನನ್ನ ಹತ್ರ ಈ ವೆಯ್ಟ್ ಕಫ್ ಇದೆ ನೋಡಿ, ಟೈನರ್ ಬ್ರ್ಯಾಂಡ್ ನನ್ನ ಹತ್ರ ವೆಯ್ಟ್ ಕಫ್ ಇದೆ. ಸೊ ಇದೇನು ಅಂತ ಅಂದ್ರೆ ಇದು 2 kg ವೆಯ್ಟ್ ಇದೆ, ಆಕ್ಚುಲಿ 2 kgs ಇದೆ. ಈಗ ನಾನು ಇಂಜೂರ್ಡ್ ಆಗಿರುವಂತ ಕೈಗೆ ಕಾಲ್ಗೆ ಇದನ್ನ ಹಾಕೊಂಡು ಸ್ಟ್ರೆಂಥನಿಂಗ್ ಎಕ್ಸರ್ಸೈಸ್ ನ ಮಾಡ್ಕೋಬೇಕು ನಾನು ಮನೆಯಲ್ಲಿ. ಎವ್ರಿ ಡೇ 2 times ಮಾಡ್ಕೋಬೇಕು. ಸೊ ನನಗೆ ಆಂಕಲ್ ಫ್ರಾಕ್ಚರ್ ಆಗಿದೆ, ಮತ್ತೆ ಕೈ ಮಲ್ಟಿಪಲ್ ಡಬಲ್ ಸರ್ಜರಿ ಆಗಿದೆ ನನಗೆ. ಸೊ ನಾನು ಅನ್ಕೋತೀನಿ ನನ್ ಕೈಲಿ ಶಕ್ತಿ ಇದೆ ಅಂತ. ಬಟ್ ಯಾವಾಗ ನಾನು ಪ್ರಾಕ್ಟಿಕಲ್ ಆಗಿ ಆಚೆ ಹೋಗಿ ನಡೀತೀನಿ, ಅವಾಗ ನಾನು ಅಲ್ಲಾಡ್ತೀನಿ, ಅವಾಗ ನನಗೆ ಸ್ಟ್ರೆಂತ್ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಹಾಕೊಂಡು ಮನೆಯಲ್ಲಿ ಎಕ್ಸರ್ಸೈಸ್ ಮಾಡಿದ್ರೆ ಕಾಲಿಗೆ ಸ್ಟ್ರೆಂಥನಿಂಗ್ ಬರುತ್ತೆ ಅಂತ ಹೇಳಿ ನಾನು ತರಿಸೋದನ್ನ ನನಗೆ ರೆಕಮೆಂಡ್ ಮಾಡಿದಕ್ಕೆ ನಾನು ತರಿಸಿದೀನಿ. ಬಹುಶಃ ಫ್ರಾಕ್ಚರ್ ಆಗಿ ಫಿಸಿಯೋಥೆರಪಿ ಮಾಡಿದ್ಮೇಲೆ ಸ್ಟ್ರೆಂಥನಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಈ ತರ ಒಂದು ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೊಂಡು ಮನೇಲಿ ಎಕ್ಸರ್ಸೈಸ್ ಮಾಡ್ಕೋಬಹುದು. ಯಾವ ರೀತಿ ಉಪಯೋಗಿಸೋದು ಮತ್ತೆ ಯಾವ ರೀತಿ ಹಾಕೊಂಡು ಮಾಡೋದು ಅಂತ ನಾನು ತೋರಿಸ್ತೀನಿ. 2 kg ಬರುತ್ತೆ, 1 kg ಬರುತ್ತೆ, ಅರ್ಧ kg ಬರುತ್ತೆ, ಮತ್ತೆ ಡಬಲ್ ಬರುತ್ತೆ, ಸಿಂಗಲ್ ಬರುತ್ತೆ. ಸೊ ನಿಮ್ಮ ಫಿಸಿಯೋಥೆರಪಿಸ್ಟ್ ಏನ್ ರೆಕಮೆಂಡ್ ಮಾಡ್ತಾರೆ, ನಿಮ್ಗೆ ಏನ್ ವೆಯ್ಟ್ ಎತ್ತಬಹುದು ಅದ್ರ ಮೇಲೆ ನೀವು ತರಿಸ್ಕೊಳ್ಳಿ. ಕೈಗೆ ಹಾಕೊಂಡು ಈ ರೀತಿ ಎಕ್ಸರ್ಸೈಸ್ ಮಾಡಬಹುದು. ಕೈಗೆ ಕಾಲ್ಗೆ ಎರಡೂ ಒಂದ್ರಲ್ಲೇ ಆಗುತ್ತೆ. ನಿಮ್ ಫಿಸಿಯೋಥೆರಪಿಸ್ಟ್ ಹೆಂಗ್ ರೆಕಮೆಂಡ್ ಮಾಡ್ತಾರೋ ಹಾಗೆ. ಸೊ ಕಾಲ್ಗೂ ಕೂಡ ಹಾಕಿ ತೋರಿಸ್ತೀನಿ. ಸೊ ಈ ರೀತಿ ಕಾಲಿಗೆ ಟೈಟ್ ಆಗಿ ಕಟ್ಕೊಂಡು ನೋಡಿ, ಈ ತರ ಹಿಂಗೆ ಲಿಫ್ಟ್ ಮಾಡ್ಬೇಕು. ಲಿಫ್ಟ್ ಮಾಡಿದಾಗ ವೆಯ್ಟ್ ಗೆ ನಿಮ್ಗೆ ಸ್ಟ್ರೆಂಥನಿಂಗ್ ಸಿಗುತ್ತೆ. ಇದನ್ನ ಇಟ್ಕೊಂಡು ನಿಮ್ಮ ಮಂಡಿನ ಈ ರೀತಿ ಬೆಂಡ್ ಮಾಡ್ಬೇಕು. ಆಗ ಮತ್ತೆ ಇದನ್ನ ಎತ್ತಿ ಹಿಂಗಿಡ್ಬೇಕು. ಆಗೇನಾಗುತ್ತೆ, ನಮ್ಮ ಒಂದು ಜಾಯಿಂಟ್ಸ್ ಕಂಪ್ಲೀಟ್ ಸ್ಟ್ರೆಂಥನಿಂಗ್ ಬರುತ್ತೆ. ಸೊ ಇದರಿಂದ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಈಗ ಮಂಡಿ ಎಲ್ಲ ಇಂಜುರಿ ಆಗಿರುತ್ತೆ, ಕಂಪ್ಲೀಟ್ ಆಗಿ ACL ಹೋದಾಗ ಬೆಂಡ್ ಆಗ್ತಾರಲ್ಲ, ವೆಯ್ಟ್ ಕೊಟ್ಟಷ್ಟು ಏನಾಗುತ್ತೆ, ಫುಲ್ ಫ್ಲೆಕ್ಸ್ ಆಗಿ ಹಿಂದೆ ಹೋಗುತ್ತೆ. ಸೊ ಆ ACL ಏನಾಗುತ್ತೆ, ಹಿಂಗೆ ಫ್ಲೆಕ್ಸ್ ಆದಾಗ ಹಿಂದೆ ನಮ್ಗೆ ಮಂಡಿ ಕೂಡ ಫ್ರೀ ಆಗುತ್ತೆ, ಮತ್ತೆ ನಮ್ ಕಾಲ್ ಕೂಡ ಫ್ಲೆಕ್ಸ್ ಆಗಕ್ ಶುರು ಆಗುತ್ತೆ. ನಿಮ್ಗೆ ಆನ್ಲೈನ್ ಎಲ್ಲ ಸಿಗುತ್ತೆ. ಏನಾದ್ರೂ ಲಿಂಕ್ ಬೇಕು ಅಂತ ಅಂದ್ರೆ ಬೇಕಾದ್ರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಿಮಗ್ ನಾನು ಲಿಂಕ್ ನ ಕಳಿಸ್ಕೊಡ್ತೀನಿ. ದಯವಿಟ್ಟು ನಿಮ್ಮ ಫಿಸಿಯೋಥೆರಪಿಸ್ಟ್ ನ ಕೇಳಿ, ನಿಮಗೆ ಓಕೆ ಅಂದ್ರೆ, ನಿಮ್ ಬಾಡಿಗೆ ಓಕೆ, ನಿಮ್ಗೆ ಇಂಜುರೀಸ್ ಓಕೆ ಅಂದ್ರೆ ಮಾತ್ರ ಯೂಸ್ ಮಾಡಿ. ಸುಮ್ನೆ ನಾನು ಹೇಳ್ದೆ ಅಂತ ಮಾಡಕ್ ಹೋಗ್ಬೇಡಿ. ಸೊ ಯಾರಿಗಾದ್ರೂ ಹೆಲ್ಪ್ ಆದ್ರೆ ದಯವಿಟ್ಟು ಅದನ್ನ ಬೆನಿಫಿಟ್ ಮಾಡ್ಕೊಳ್ಳಿ. ಇಷ್ಟೇ.